ಪುರುಷೋತ್ತಮ ಅಂತ ಹೇಳಿ ಇದೇ ಊರಿನ ಗ್ರಾಮಸ್ಥ. ದೇಶದ ಅಭಿವೃದ್ಧಿಗೆ ಸಾರಿಗೆ ಸಂಪರ್ಕ ಅನ್ನೋದು ಇಂಪಾರ್ಟೆಂಟು. ಬಟ್ ನಮ್ಮೂರಲ್ಲಿ ನೋಡಿದ್ರೆ ಇದು ಮೇಲ್ಕೋಟೆ ಮೇನ್ ರೋಡು, ಮಂಡ್ಯದಿಂದ ಉಳಲಿಂದ ಮೇಲ್ಕೋಟೆ 30 ಕಿಲೋಮೀಟರ್ ಇರೋದು. 30 ಕಿಲೋಮೀಟ್ರಲ್ಲಿ 25 ಕಿಲೋಮೀಟ್ರ್ ಬರೀ ಗುಂಡಿ ರೋಡ್ಗಳೇ, 2 ಅಡಿ ಗುಂಡಿ ಐತೆ. ಒಂದು 5 ಕಿಲೋಮೀಟ್ರಿಗೂ ಕಂಪ್ಲೀಟಾಗಿ ಹೋಗೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ. ಭಾನುವಾರ ಆಯಿತು ಅಂದರೆ ಹೆವಿ ವೆಹಿಕಲ್ಗಳಿರುತ್ತೆ. ಬಿಕಾಸ್ ಆಫ್ ಮೇಲ್ಕೋಟೆ ಇರೋದ್ರಿಂದ ಐತಿಹಾಸಿಕ ಸ್ಥಳಕ್ಕೆ ಹೋಗಬೇಕಾದಾಗ ಅನಿವಾರ್ಯಗಳಿರೋದ್ರಿಂದ ಬರೀ ಗುಂಡಿ ರೋಡೆ. ಭಾನುವಾರ ಆಯ್ತು ಹೆವಿ ಆಕ್ಸಿಡೆಂಟ್ಗಳು, ವೀಕ್ಲಿ 5-6 ಆಕ್ಸಿಡೆಂಟ್ಗಳಾಗುತ್ತೆ. ಹಾಸ್ಪಿಟ್ಲ್ಗಳಲ್ಲಿ ವೆಂಟಿಲೇಟರ್ಗಳಿಲ್ಲ ಸೀರಿಯಸ್ ಆದವರಿಗೆ. ಅದು ಬೆಂಗಳೂರಿಗೆ ಬರೀತಾರೆ. ಇಲ್ಲಿಂದ ಹೋಗೋಷ್ಟೊಳಗೆ ಅಲ್ಲಿ ಪ್ರಾಣಗಳೇ ಹೋಗ್ಬಿಟ್ಟಿರುತ್ತೆ. ಇಲ್ಲಿ 2 ಅಡಿ ಗುಂಡಿಗಳಿರೋದ್ರಿಂದ ಜನ ಹೆವಿ ವೆಹಿಕಲ್ಗಳಿರೋದ್ರಿಂದ ಗುಂಡಿ ತಪ್ಸೋಕೆ ಹೋಗಿ ಆಕ್ಸಿಡೆಂಟ್ಗಳು ಹೆವಿ ಆಗ್ತಿರೋದು. ಆಕ್ಸಿಡೆಂಟ್ ಆಗೋ ಕಾರಣಗಳಿಂದ ಆ ಮನೆಗಳ ಕತೆಗಳು ಅದೇ ಕತೆ. ಒಬ್ಬ ಯಾರೋ ದುಡಿತಾ ಇರ್ತಾನೆ, ಅವ್ನಿಗೆ ಆಕ್ಸಿಡೆಂಟ್ ಆಗುತ್ತೆ, ಇನ್ಯಾರು ದುಡಿಯಲ್ಲ. ಸೊ ಅವ್ನು ಡಿಪೆಂಡ್ಸ್ ಆಗಿರುತ್ತೆ. ಇದು ರೋಡ್ಗಳು ಸರಿ ಇಲ್ಲದಿರೋದ್ರಿಂದ ಒಂದು ಫ್ಯಾಮಿಲಿನೇ ಬೀದಿಗೆ ಬರೋ ಅನಿವಾರ್ಯಗಳು ಇದು ಕ್ರಿಯೇಟ್ ಆಗಿರೋದು. ನಮ್ಮ ಬ್ರದರ್ಗೆ ಲಾಸ್ಟ್ ಇಯರ್ ಇದೇ ಜಾಗದಲ್ಲಿ ಸ್ಪಾಟಲ್ಲಿ 2 ಅಡಿ ಗುಂಡಿ ತಪ್ಸೋಕೆ ಹೋಗಿ ಯಾರೋ ಒಂದು 17 ವರ್ಷದ ಹುಡುಗ, DL ಇಲ್ಲ ಅವನಿಗೆ, ಗುಂಡಿ ತಪ್ಸೋಕೆ ಹೋಗಿ ಬಂದು ಗುದ್ದ. ಅವನಿಗೆ ತುಂಬ ಅತಿಯಾದ ಆಕ್ಸಿಡೆಂಟ್ ಆಯಿತು. ಮಂಡ್ಯದಲ್ಲಿ ಕರ್ಕೊಂಡು ಹೋದ್ರು. ಮಂಡ್ಯದಲ್ಲಿ ವೆಂಟಿಲೇಟರ್ ಹಾಕಬೇಕು ಅಂತ ಹೇಳಿದ್ರು. ವೆಂಟಿಲೇಟರ್ ಮಂಡ್ಯದಲ್ಲಿ ಇಲ್ಲ, 2-3 ಇದೆ. ಅವ್ರು ಬೆಂಗಳೂರಿಗೆ ಬರೆದ್ರು, ಬೆಂಗಳೂರು ಶಿಫ್ಟ್ ಮಾಡಿದ್ರು. ಅಲ್ಲೂ ನಿಮ್ಮಸಲ್ಲೂ ಇಲ್ಲ ಅಂತ. ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ, ಮಿಡಲ್ ಕ್ಲಾಸ್ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಒಂದು ದಿನದ ಖರ್ಚು, ICU ಖರ್ಚು ಅದು ತಡ್ಕೊಳಕ್ಕಾಗದೇ ಇರುವಂಥದ್ದು. 5-6 ದಿನ ICUಗಳು ಇರಬೇಕು, ಒಂದು ತಿಂಗಳಾರ್ಗಟ್ಲೆ ಹಾಸ್ಪಿಟ್ಲ್ಗಳು ಮೇಂಟೈನ್ ಮಾಡಬೇಕು. ಸೊ ಮೆಡಿಸನ್ನು ಅದೆಲ್ಲ ಬರ್ಡನ್ ಮಾಡೋಕ್ಕಾಗಲ್ಲ ಮಿಡಲ್ ಕ್ಲಾಸ್ ಅವ್ರಿಗೆ. ಸೊ ಆ ಬೀದಿಗಳು, ಆ ಮನೆಗಳೇನಾಗುತ್ತೆ, ಬೀದಿಗೆ ಬರಬೇಕಾಗುತ್ತೆ, ಬರ್ಡನ್ ಮಾಡೋಕ್ಕಾಗುತ್ತೆ. ರೋಡ್ ಒಂದು ಸಮಸ್ಯೆಯಿಂದ ಇಷ್ಟೆಲ್ಲ ಒಂದು ಕುಟುಂಬ ಅನುಭವಿಸ್ಬೇಕಾಗುತ್ತೆ. ಸೊ ದಯಮಾಡಿ ನಾವು ಇಲ್ಲಿ ಶಾಸಕರು ಕೇಳ್ಕೊಳ್ಳೋದೇನೆಂದರೆ, ಸಾರಿಗೆ ಹೋಗ್ಬೇಕಾದಂಥ ತುಂಬ ರೋಡನ್ನು ಕಂಪ್ಲೀಟಾಗಿ ಮಾಡಿಕೊಡಿ. ಒಂದು ಉತ್ತಮ ಮಟ್ಟದಲ್ಲಿ ರೋಡ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ್ತೀವಿ ಅಷ್ಟೇ.